ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಇದನ್ನ ಮಾಡಿಸಿದ್ದು ನಿನ್ ತಮ್ಮ ಜಯದೇವ್ ಕಣ. ಪಾರ್ಥ ಅಪೇಕ್ಷೆನ ಮದುವೆ ಆಗಕ್ಕೆ ಹೋಗ್ತಿರೋದು ನಿನಗೆ ಇಷ್ಟ ಆಗ್ಲಿಲ್ಲ, ಆ ಕೋಪಕ್ಕೆ ಈ ತರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ಇದು ತುಂಬಾ ಸೆನ್ಸಿಟಿವ್ ವಿಷಯ, ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಆನಂದ್ ಅವ್ರ ಬಗ್ಗೆನಾ? ಇಷ್ಟು ದಿನ ನಮ್ಮ ಜೊತೆ ಇದ್ರು, ಇನ್ ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕಾಗಿತ್ತು, ಅವ್ರ ಮನೆಗೆ ಹೋದ್ರು ಅಂತ ಬೇಜಾರಾಗ್ತಿದೆ ನಿಮಗೆ? ಹಾಗೇನಿಲ್ಲ, ಅಲ್ಲೋದ್ರೂ ಸಿಗ್ತಾನಲ್ಲ, ಅವನು ಹುಷಾರಾಗಿ ನಾರ್ಮಲ್ ಆದ್ನಲ್ಲ, ನನಗಷ್ಟೇ ನೆಮ್ಮದಿ. ಇಲ್ಲಿ ಹಾಗೆ ಇದ್ದು ಬಿಡ್ತಾನೋ ಅಂತ ಭಯ ಆಗಿತ್ತು. ಸದ್ಯ ನನ್ನ ಭಯ ನಿಜ ಆಗಲಿಲ್ಲ. ಏನ್ ಗೊತ್ತಾಗೋತ್ತಮ್ಮವ್ರೆ, ನಾವು ತುಂಬಾ ಭಯ ಪಡ್ತೀವಲ್ಲ, ಆ ಭಯ ಯಾವತ್ತೂ ನಿಜ ಆಗಲ್ಲ. ಆದ್ರೆ ನಾವು ನಮ್ಮ ಭಯ ನಿಜ ಆಗೋಗ್ಬಿಡುತ್ತೆ ಅನ್ನೋ ಭಯದಲ್ಲೇ ನಮ್ಮ ಆಯುಸ್ ಕಳೆದು ಬಿಡ್ತೀವಿ. ಬೇಕಿದ್ರೆ ಒಂದ್ಸಲ ಹಿಂದಾಗಿರೋದನ್ನ ಯೋಚನೆ ಮಾಡಿ ನೋಡಿ. ನಮ್ಮ ಭಯಗಳೆಲ್ಲ ಲೈಫ್ ಮುಂದೆ ತುಂಬಾನೇ ಚಿಕ್ಕದನ್ಸುತ್ತೆ, ಸಿಲ್ಲಿ ಅನ್ಸುತ್ತೆ. ಆದ್ರೆ ಒಂದ್ ಸಮಯದಲ್ಲಿ ಅದ್ ನಮ್ಮನ್ನ ನಿಲ್ದಂಗ್ ಕಾಡಿರುತ್ತೆ, ಬೆಚ್ಚ ಬೀಳೋ ತರ ಮಾಡಿರುತ್ತೆ. ಆಕ್ಚುಲಿ ನನ್ನ ಪ್ರಕಾರ ನಾವು ನಮ್ಮ ಭಯದ ಮುಂದೆ, ಸಮಸ್ಯೆಗಳ ಮುಂದೆ ಗಟ್ಟಿಯಾಗಿ ನಿಲ್ಬೇಕು, ಹುಲಿ ತರ. ಆಗದು ಇಲಿ ತರ ಓಡೋಗುತ್ತೆ. ಆದ್ರೆ ನಾವು ಇಲಿ ತರ ಹೆದರಿದ್ರೆ ಅದು ನಮ್ಮ ಮುಂದೆ ಹೆಬ್ಬುಲಿ ತರ ನಿಂತು ನಮ್ಮನ್ನ ಇನ್ನಷ್ಟು ಹೆದರ್ಸುತ್ತೆ. ನಾವು ಹುಲಿ ಇಲ್ಲದೆ ಇರ್ಬೋದು, ಆದ್ರೆ ಹುಲಿ ತರ ಬಿಲ್ಡಪ್ ತಗೋಬೇಕು, ಪೋಸ್ ಕೊಡ್ಬೇಕು. ವಾಟ್ ಐ ಮೀನ್ ಟು ಸೇಸ್, ನಾವು ಸ್ಟ್ರಾಂಗ್ ಆಗಿದ್ದೀವಿ, ಗಟ್ಟಿಯಾಗಿದ್ದೀವಿ ಅಂತ ನಮಗ್ ನಾವೇ ಧೈರ್ಯ ತಂದ್ಕೋಬೇಕು, ಆತ್ಮವಿಶ್ವಾಸ ಬೆಳೆಸ್ಕೋಬೇಕು, ಪಾಸಿಟಿವ್ ಆಗಿರ್ಬೇಕು. ಆಗ ಯಾವ ಚಿಂತೆನೂ ಇರಲ್ಲ, ಯಾವ ಭಯನೂ ಇರಲ್ಲ. ಏನ್ ಹೇಳ್ತೀರಾ ಗೌತಮ್ ಅವರೇ? ಮತ್ತೇನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಇದೊಂಥರ ಹ್ಯಾಂಗ್ ಓವರ್ ಇದ್ದಾಗೆ. ಆನಂದ್ ಹುಷಾರಾಗಿದ್ದಾನೆ ನಿಜ, ಬಟ್ ಆ ಇನ್ಸಿಡೆಂಟ್ ಇದೆಯಲ್ಲ, ಅದನ್ನು ತಲೆ ಕೆಡಿಸ್ತಾ ಇದೆ. ಯಾಕೆ ಹೀಗೆಲ್ಲ ಆಯ್ತು ಅಂತ. ನೋಡಿ, ಆಗಿದ್ದಾಗೋಯ್ತು. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಿಂದಾಗಿರೋದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕು. ನಿನ್ನೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಾಳೆ ಅನ್ನೋದು ಯಾಕಿರ್ಬೇಕು ಹೇಳಿ? ನೋಡಿ, ನಾವ್ ಅದ್ರ ಹಿಂದೆ ಹೋದಷ್ಟು ಅದು ನಮ್ಮ ಹಿಂದೆ ಬರುತ್ತೆ, ನಾವ್ ಅದನ್ನ ಬಿಟ್ರೆ ಅದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲ, ಎಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಇರಬಾರ್ದು. ಜಯದೇವ್ ಒಂದು ವ್ಯವಸ್ಥೆ ಮಾಡ್ತೀನಿ, ಮಾಡೇ ಮಾಡ್ತೀನಿ.